ಅಯ್ಯೋ ತುಂಬಾ ಹಸಿತಿದ್ಯಲ್ಲ. ಹಾ, ನಾನು ಈ ಚೌಮೀನನ್ನೇ ತಿಂತೀನಿ. ಚೌಮೀನಿಗೆ ರೇಟ್ ಎಷ್ಟು ಹೇಳಿ? 20 ರೂಪಾಯಿಗೆ ಹಾಫ್ ಪ್ಲೇಟ್, 40 ರೂಪಾಯಿಗೆ ಫುಲ್ ಪ್ಲೇಟ್. ಹಾ, ಹಾಗಾದ್ರೆ ಹಾಫ್ ಪ್ಲೇಟ್ ಕೊಡಿ, ಮತ್ತೆ ಸಾಸ್ ಸಪರೇಟ್ ಕೊಡಿ. ಆದ್ರೆ ನಾನು ಇದರಲ್ಲಿ ಫಸ್ಟೇ ಸಾಸ್ ಹಾಕ್ತಿದ್ದೀನಲ್ವಾ? ಅಯ್ಯೋ ಸ್ವಲ್ಪ ಜಾಸ್ತಿ ಕೊಡಿ, ಸಾಸ್ ಜಾಸ್ತಿ ಇದ್ರೆ ತಿನ್ನಕ್ ಚೆನ್ನಾಗಿರುತ್ತೆ. ಸುರೇಶ್ ಚೌಮೀನ್ ತಿನ್ನಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನು ಹೇಳ್ತಾನೆ, ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಚೌಮೀನ್ ಒಳ್ಳೆ ಮಾಡ್ತೀಯಾಳೆ. ಇವಳನ್ನ ಮದ್ವೆ ಮಾಡ್ಕೊಂಡ್ರೆ ಬಂಪಾರೆ, ಚೆನ್ನಾಗಿರೋ ಹೆಂಡತಿ, ಮತ್ತಿಬ್ರು ದುಡಿಮೆ, ಚೆನ್ನಾಗ್ ದುಡ್ಡಾಗುತ್ತೆ. ಹಾ, ಇನ್ನೇನ್ ಬೇಕು ಈ ಜೀವನದಲ್ಲಿ? ಸುರೇಶ ಪ್ಲಾನ್ ಮಾಡೋಲೇ. ಚಾಂದಿನ ನೋಡ್ತಿದ್ದಂಗ್ಲೆ ಮನಸ್ಸಲ್ಲಿ ಆಸೆಗಳು ಉಂಟಾಗ್ಬಿಡುತ್ತೆ. ಪಾಪ ಅತಿ ಆಸೆ ಕೂಡ ಅವನಿಗೆ ಜಾಸ್ತಿ ಆಗ್ಬಿಡುತ್ತೆ. ದಿನ ಚೌಮೀನ್ ತಿನ್ನಕ್ಕೆ ಬರೋದನ್ನ ಮಾತ್ರ ಅವನು ನಿಲ್ಸ್ತಿರ್ಲಿಲ್ಲ. ಬೆಳಗ್ಗೆಲ್ಲ ಅವನು ತರಕಾರಿ ಮಾಡ್ತಿದ್ದ. ಸಾಯಂಕಾಲ ಆಗ್ತಿದ್ದಂಗ್ಲೆ ಚಾಂದಿನಿ ಅಂಗಡಿಗೆ ಚೌಮೀನ್ ತಿನ್ನಕ್ಕೆ ಬರ್ತಿದ್ದ. ಇದೇ ರೀತಿ ಅವರಿಬ್ಬರ ಪರಿಚಯ ಹೆಚ್ಚಾಗತ್ತೆ. ಸ್ವಲ್ಪ ದಿನದ ನಂತರ ಅವರಿಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ಹಾ, ನನಗ್ ಗೊತ್ತು ನಾನೇನು ಚೆನ್ನಾಗಿ ಚೌಮೀನ್ ಮಾಡೋದಿಲ್ಲ ಅಂತ. ಆದ್ರೂ ದಿನ ಚೌಮೀನ್ ತಿನ್ನೋದಕ್ಕೆ ನನ್ನ ಅಂಗಡಿಗೆ ಯಾಕೆ ಬರ್ತಿದ್ರಿ ನೀವು? ಏನೇ ನೀನು, ಒಂದಲ್ಲ ಒಂದಿನ ಕಲ್ತ್ ಬಿಡ್ತೀಯ, ಮತ್ತೆ ನಾವು ಚೆನ್ನಾಗಿ ದುಡ್ಡು ಮಾಡೋಣ. ಅವನಂಗಂತ ಹೇಳಿದ ತಕ್ಷಣ ಅವಳಿಗೆ ಪಾಪ ತುಂಬಾ ಭಯ ಆಗ್ಬಿಡುತ್ತೆ. ಅವನ ಕಣ್ಣಲ್ಲಿ ದುಡ್ಡಿನ ಆಸೆ ಅವಳಿಗೆ ಕಾಣಿಸ್ತಿತ್ತು. ದಿನೇ ದಿನೇ ಆ ದುಡ್ಡಿನ ಆಸೆ ಹೆಚ್ಚಾಗ್ತಿತ್ತು. ಮತ್ತೊಂದಿನ, ಬಂದ್ಯಾ? ಇವತ್ತಿನ ಕಲೆಕ್ಷನ್ ಎಷ್ಟು? 250 ರೂಪಾಯಿ. ಅಷ್ಟೇನಾ? ಈ ರೀತಿ ಚೌಮೀನ್ ಮಾಡಿದ್ರೆ ಮತ್ತೇನಾಗುತ್ತೆ? ಎಷ್ಟೆಲ್ಲ ಆಲೋಚನೆ ಮಾಡಿಟ್ಟಿದ್ದೆ. ನೀನು ದುಡ್ಡು ಮಾಡ್ತಿ, ನಾನು ಮಾಡ್ತೀನಿ. ಮತ್ತೆ ನಾವು ದೊಡ್ಡ ಮನೆ ಕಟ್ತೀವಂತ. ಮತ್ತೆ ನಂದಂತೂ ಬ್ಯಾಡ್ ಲೆಕ್ ಆಗೋಗಿದೆ. ಅವನು ಮದ್ವೆ ಆದ 1 ವರ್ಷದಲ್ಲೇ ತುಂಬಾನೇ ಬದ್ಲಾಗ್ಬಿಡ್ತಾನೆ. ಅವಳು ಕಡಿಮೆ ದುಡ್ಡು ಸಂಪಾದನೆ ಮಾಡ್ತಿದ್ದಾಳಂತ ಯಾವಾಗ್ಲೂ ಬೈತಾನೆ ಇದ್ದ. ಆಗ ಒಂದಿನ ಬೇರೆ ಊರಲ್ಲಿ ಅವನು ತರಕಾರಿ ಮಾಡ್ತಿದ್ದಾಗ ಸಡನ್ ಆಗಿ ಅವನಿಗೆ ಹಸುವಾಗತ್ತೆ. ಏನಾದ್ರೂ ತಿನ್ನೋಣ ಅಂತ ಅವನು ಹುಡ್ಕಕ್ ಶುರು ಮಾಡ್ತಾನೆ. ಆಗ ಅವನಿಗೆ ಪಕ್ಕದಲ್ಲೇ ಒಂದು ಅಂಗಡಿ ಕಾಣಿಸುತ್ತೆ. ಅಲ್ಲಿ ಒಂದು ಸುಂದರವಾದ ಹುಡುಗಿ ಮೋಮೋಸ್ ಮಾಡ್ತಿರ್ತಾಳೆ. ಹಾಫ್ ಪ್ಲೇಟ್ ಮೋಮೋಸ್ ಕೊಡ್ತೀರಾ? ಚಟ್ನಿ ಬೇರೆ ಕೊಡಿ. ಸುರೇಶ್ ಮೋಮೋಸ್ ತಗೊಂಡ್ ತಿಂತಾನೆ. ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಆಗ ಅವನು ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಹುಡುಗಿ ಚೆನ್ನಾಗಿದ್ದಾಳೆ, ಮೋಮೋಸ್ ಕೂಡ ಚೆನ್ನಾಗಿ ಮಾಡ್ತಾಳೆ. ಇವಳನ್ನೇ ಮದುವೆ ಆಗ್ಬೇಕಿತ್ತು. ನಾನು ಇವಳು ಸೇರ್ ದುಡ್ಡು ಮಾಡ್ಬೋದಿತ್ತು. ಒಳ್ಳೆ ದುಡ್ಡಾಗ್ತಿತ್ತು. ನನ್ನ ಬ್ಯಾಡ್ ಲಕ್ಕು, ಯಾರನ್ ಮದುವೆ ಆಗಿದ್ದೀನಿ ನೋಡಿಗ. ಈ ಸ್ವಭಾವದಲ್ಲಿ ಅತಿ ಆಸೆ ಉಳ್ಳ ಇವನು ಅವಳನ್ನ ಕೂಡ ಬಿಡೋದಿಲ್ಲ. ಚಾಂದಿನಿ ಹತ್ರ ಮಾತಾಡ್ತಾರನೆ ಇವಳ ಹತ್ರ ಕೂಡ ಸಿಹಿಯಾಗಿ ಮಾತಾಡ್ತಿದ್ದ. ಒಂದಿನ ಮಮತಾ ಹತ್ರ ಕೂಡ ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳ್ತಾನೆ. ಮತ್ತೆ ಮಮತಾ ಕೂಡ ಒಪ್ಕೋತಾಳೆ. ಸುರೇಶ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಮಮತಾ ಅವರ ಅಮ್ಮ ಆದ ಉಮಾಗೆ ಗೊತ್ತಾಗಿದ ತಕ್ಷಣ ಮಮತಾಗೆ ಅರ್ಥ ಆಗೋ ತರ ಹೇಳ್ತಾರೆ. ನೋಡಮ್ಮ ಮಮತಾ, ಇದು ತುಂಬಾ ತಪ್ಪು. ಬೇರೆ ಹೆಣ್ಮಗ ಮನೆಯನ್ನು ನಾಶ ಮಾಡಬಾರ್ದು. ಯಾರನ್ನ ಬೇಕಾದ್ರೂ ಮದ್ವೆ ಮಾಡ್ಕೋ, ಆದ್ರೆ ಇವನ್ ಮಾತ್ರ ಬೇಡಮ್ಮ. ಇವನು ನನಗೆ ಒಳ್ಳೆಯವನು ಅಂತ ಅನಿಸ್ತಿಲ್ಲ. ಅಮ್ಮ, ಅವ್ರ ಹೆಂಡತಿ ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ ಅಮ್ಮ. ಡಿವೋರ್ಸ್ ಕೂಡ ಕೊಟ್ಬಿಡ್ತಾರೆ. ಅವ್ರ ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ. ಮದ್ವೆ ಅಂತೂ ಮಾಡ್ಕೊಂಡ್ರೆ ಅವ್ರನ್ನ ಮಾತ್ರನೇ ಮಾಡ್ಕೋತೀನಿ. ಅವ್ರ ಅಮ್ಮನ್ಗೆ ರಫ್ ಅಂಡ್ ಟಫ್ ಆಗಿ ಆನ್ಸರ್ ಕೊಟ್ಟು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಮಮತಾ ಅವ್ರ ಅಮ್ಮನ್ ಮಾತು ಕೇಳ್ದೇನೆ ಅವಳು ಸುರೇಶ್ನ ಮದ್ವೆ ಮಾಡ್ಕೊಂಡ್ಬಿಡ್ತಾಳೆ. ಅವನು ಮದ್ವೆ ಮಾಡ್ಕೊಂಡು ಮನೆಗ್ ಕರ್ಕೊಂಡು ಹೋಗ್ತಾನೆ. ಮಮತಾ ಇದನ್ನೆಲ್ಲ ನೋಡಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ರೆಂಟಿಗೆ ಬೇರೆ ಮನೆ ತಗೊಂಡು ಅವಳು ಅಲ್ಲೇ ಇರ್ತಿರ್ತಾಳೆ. ಒಂದಿನ ಅವನು ತರಕಾರಿ ಮಾಡುವಾಗ ಒಂದು ಅಂಗಡಿ ಹತ್ರ ತುಂಬಾ ಜನ ನಿಂತಿರ್ತಾರೆ. ಆಗ ಅವನು ಅಲ್ಲೋಗಿ ನೋಡ್ತಾನೆ. ಅರ್ರೇ, ಏನ್ ಜನ! ಈ ಅಂಗಡಿ ಹತ್ರ ಇಷ್ಟು ಜನ ಯಾಕೆ? ನಾನು ನೋಡ್ತೀನಿ. ಅಲ್ಲೋಗಿ ಅವನು ನೋಡ್ತಿದ್ದಂಗ್ಲೆ ಅವನ್ಗೆ ಅವ್ನು ನೋಡಿರೋದು ನಿಜನಾ ಏನು ಅಂತ ಅವನ ಕೈಲಿ ನಂಬಕ್ಕೆ ಆಗಲ್ಲ. ಸಾನ್ವಿನ ಗಲ್ಲೆಯಲ್ಲಿ ತುಂಬಾ ದುಡ್ಡು ತುಂಬಿರುತ್ತೆ. ಅದನ್ನ ನೋಡಿ ಅವನು ಶಾಕ್ ಆಗ್ತಾನೆ. ಮತ್ತೆ ಆ ದಿನ ಸಾಯಂಕಾಲ, ಚಾನ್ನಿ, ನನ್ನಿಂದ ತಪ್ಪಾಯ್ತು. ನಾನ್ ಮಮತನ್ ಬಿಟ್ಬಿಡ್ತೀನಿ. ನೀನ್ ನನ್ ಜೊತೆ ಬಾ, ನಾವಿಬ್ರು ಸೇರಿ ಬಿಸ್ನೆಸ್ ಮಾಡೋಣ. ಏನಂದ್ರೆ ಮಮತನ ಬಿಟ್ಬಿಡ್ತೀರಾ? ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ? ಮೊದಲು ನನ್ನನ್ ಬಿಟ್ಬಿಟ್ರೆ ಈಗ ಮಮತನ್ ಬಿಟ್ಬಿಡ್ತೀರಾ? ನಂಬರ್ 1 ಫ್ರಾಡ್ ನನ್ ಮಗ ಕಣ ನೀನು. ಇವಾಗ ನಾನೇನಾದ್ರೂ ನಿನ್ ಜೊತೆ ಬಂದ್ರೆ ನಾಳೆ ಚೆನ್ನಾಗಿ ಸಂಪಾದನೆ ಮಾಡೋಳು ಸಿಕ್ಕಿದ್ರೆ ನನ್ನನ್ ಬಿಟ್ಟು ಮದುವೆ ಮಾಡ್ಕೋತೀಯ ಅವಳನ್ನ. ನಾನ್ ನಿನ್ ಜೊತೆ ಬರಲ್ಲ. ನೀನು ಶಾಶ್ವತವಾಗಿ ಒಬ್ನೇ ಇರೋ, ಹೋಗೋ. ಬಾಯ್ ಮುಚ್ಚು. ನಾನ್ ಒಬ್ನೇ ಇರ್ತೀನ? ನಾನ್ ನನ್ ಮಮತನ ಹತ್ರ ಹೋಗ್ತೀನಿ, ನೀನಿಲ್ಲೇ ಸಾಯಿ. ಮಮತಾ ಇಲ್ಲೇ ಇದ್ದಾಳೆ. ನಿನ್ನ ನಿಜ ರೂಪ ಅವಳು ತಿಳ್ಕೊಂಡ್ಬಿಟ್ಲು. ನಿನ್ನ ಮಾಯಲ್ಲಿ ಬಿದ್ದು ಅಮ್ಮನ ಬಿಟ್ಬಿಟ್ಟು ಅವಳು ಬಂದ್ಬಿಟ್ಲಲ್ವಾ? ಆದ್ರೆ ಅವ್ರ ಅಮ್ಮ ನನ್ ಜೊತೆ ಇದ್ದಾರೆ ಈಗ. ಅವರು ನನಗೆ ಒಳ್ಳೆ ಚೌಮೀನ್ ಮಾಡೋದು ಹೇಳ್ಕೊಟ್ರು. ಅಟ್ಲೀಸ್ಟ್ ಅವ್ರ ಮಗಳ ಜೀವನವನ್ನು ಕಾಪಾಡೋ ಆ ಜವಾಬ್ದಾರಿ ನನಗೆ ಇದೆ ಅಲ್ವಾ? ಮೂವರನ್ನು ಒಟ್ಟಿಗೆ ನೋಡ್ಬಿಟ್ಟು ಅವನು ತುಂಬಾ ಶಾಕ್ ಆಗ್ತಾನೆ.
ಅವನು ಅತಿ ಆಸೆಯಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅಂತ ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ.